ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮಿಂಚಿನ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಡಿಕೆಶಿ ಪವರ್ ಶೇರ್ ಅಸ್ತ್ರಕ್ಕೆ 1 ಪರ್ಸನ್ 1 ಪೋಸ್ಟ್ ಬ್ರಹ್ಮಾಸ್ತ್ರ. ಸಿಎಂ ಸಿದ್ದರಾಮಯ್ಯ ಬಣದಿಂದ ಹೈಕಮಾಂಡ್ ಮುಂದೆ ಪ್ರಸ್ತಾಪಕ್ಕೆ ಪ್ಲಾನ್ ಆಗಿದೆಯಂತೆ. ಬೆಳಗಾವಿ ಸಮಾವೇಶದ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಸಿಎಂ ಆಯ್ಕೆಯ ವೇಳೆ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ರು ಕೆಸಿ ವೇಣುಗೋಪಾಲ್. ಲೋಕಸಭಾ ಚುನಾವಣೆ ಮುಗಿಯುವ ತನಕ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ ಇರ್ತಾರೆ ಅಂತ. ಲೋಕಸಭಾ ಚುನಾವಣೆ ಮುಗಿದು 6 ತಿಂಗಳು ಕಳೆದಿದೆ. ಈಗ ಸಿದ್ದರಾಮಯ್ಯ ಬಣದಿಂದ ಗೇಮ್ ಪ್ಲಾನ್ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ. ಪವರ್ ಶೇರ್ ಅವಧಿಗಿಂತ ಮುನ್ನವೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿ ಕೆಳಗಿಳಿಸಬೇಕು. ಆಗ ರಾಜಕೀಯ ಲೆಕ್ಕಾಚಾರ ಉಲ್ಟಾ ಆಗಬಹುದೆಂಬ ಪ್ಲಾನ್ ಅನ್ನ ಸಿದ್ದರಾಮಯ್ಯ ಬಣದವರು ಹಾಕಿಕೊಂಡಿದ್ದಾರೆ. ಹಾಗಾಗಿಯೇ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನುವಂತಹ ಅಸ್ತ್ರವನ್ನು ಪ್ರಯೋಗಿಸುವ ಮೂಲಕ ಅಧಿಕಾರ ಹಂಚಿಕೆಗೂ ಮೊದಲೇನೆ ಡಿಕೆ ಶಿವಕುಮಾರ್ ಅವರನ್ನ ಯಾವ್ಯಾವ ಆಂಗಲ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಕಟ್ಟಿ ಹಾಕ್ಲಿಕ್ಕಾಗುತ್ತೋ ಆ ರೀತಿಯ ಎಲ್ಲ ಅಸ್ತ್ರವನ್ನು ಕೂಡ ಪ್ರಯೋಗಿಸಲಿಕ್ಕೆ ಸಿದ್ದರಾಮಯ್ಯ ಬಣದ ಸದಸ್ಯರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರಂತೆ. ವರಿಷ್ಠರ ಮುಂದೆ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಪಟ್ಟು ಹಿಡಿಲಿಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿಯ ಬಳಿಕ ರಾಜಕೀಯ ಕ್ರಾಂತಿ ಫಿಕ್ಸ್. ಡಿಕೆಶಿ ವಿರುದ್ಧ 1 ಪರ್ಸನ್ 1 ಪೋಸ್ಟ್ ಅಸ್ತ್ರ. ಸಹಿ ಸಂಗ್ರಹಕ್ಕೆ ಮುಂದಾಗಿದ್ರ ಸಿಎಂ ಆಪ್ತ ಸಚಿವರು ಅನ್ನುವಂತಹ ಪ್ರಶ್ನೆ. ಸದ್ಯಕ್ಕೆ ಸುಮ್ಮನೆ ಇರುವಂತೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶ ರವಾನೆ. ದೆಹಲಿ ಭೇಟಿ, ಬೆಳಗಾವಿ ಸಮಾವೇಶದ ಬಳಿಕ 1 ಪರ್ಸನ್ 1 ಪೋಸ್ಟ್ ವಾರ್. ಜನವರಿ 14ರಂದು ದೆಹಲಿಗೆ ಹೋಗಿ 15ರಂದು ಹೈಕಮಾಂಡ್ ಭೇಟಿ ಆಗ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆಗ ಸಿಎಂ ಸುಮ್ಮನಿರ್ತಾರ, ಆಪ್ತರಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರ? ಇವೆಲ್ಲವೂ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿಯ ಬಳಿಕ ಸಂಕ್ರಾಂತಿಗಳಾಗುವಂತಹ ಮುನ್ಸೂಚನೆಗಳು, ಲಕ್ಷಣಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಒಂದು ಕಡೆ ಅಧಿಕಾರ ಹಂಚಿಕೆಯ ವಿಚಾರ, ಮತ್ತೊಂದು ಕಡೆ ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನುವಂತಹ ವಿಚಾರ, ಅದರ ನಡುವೆ ಡಿನ್ನರ್ ಪಾಲಿಟಿಕ್ಸ್. ಇವೆಲ್ಲವೂ ಕೂಡ ಕಾಂಗ್ರೆಸ್ ಮನೆಯಲ್ಲಿ ಏನೋ ಮಹತ್ವದ ಬದಲಾವಣೆಯ ಮುನ್ಸೂಚನೆಯನ್ನ ಕೊಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ, ಕುತೂಹಲವನ್ನ ಸಹಜವಾಗಿಯೇ ಮುನ್ನೆಲೆಗೆ ತರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ರಾಜ್ಯ ಕಾಂಗ್ರೆಸ್ ಮನೆಯಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ. ಈ ಬೆಳವಣಿಗೆಗಳು, ಈ ವಿದ್ಯಮಾನಗಳು ಸಂಕ್ರಾಂತಿಯ ಬಳಿಕ ಸಂಕ್ರಾಂತಿಗಳಾಗುವಂತಹ ಮುನ್ಸೂಚನೆ ಏನಾದರೂ ಕೊಡ್ತಾ ಇದೆಯಾ, ಹೇಗೆ ಅಂತ ಹೇಳಿ ರವೀಶ್? ಪ್ರೇಮ್, ಖಂಡಿತವಾಗಿ ಕೂಡ ಕಾಂಗ್ರೆಸ್ನ ನಾಯಕರುಗಳು ಹೊರಗೆ ಏನೇ ಇದ್ರೂ ಕೂಡ ಒಂದು ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ಒಂದು ರೀತಿಯಲ್ಲಿ ಫಿಸಿಕಲ್ ಆಗಿ ಅವರು ಪ್ರದರ್ಶನ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಒಳಗಡೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಪವರ್ ಶೇರ್ ವಿಚಾರದಲ್ಲಿ ಕಚ್ಚಾಟ ಮುಂದುವರೆದಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಏಕೆಂದರೆ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಯಾವಾಗ ಆ ಒಂದು ನವೆಂಬರ್ ಡಿಸೆಂಬರ್ನಲ್ಲಿ ಒಂದು ಪವರ್ ಶೇರ್ ವಿಚಾರವಾಗಿ ಒಂದು ರೀತಿಯಲ್ಲಿ ಮುನ್ನೆಲೆಗೆ ತಂದರು. ಜೊತೆಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಒಂದು ರಾಷ್ಟ್ರೀಯವಾಣಿ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಆ ಒಂದು ಒಪ್ಪಂದದ ಬಗ್ಗೆ ಒಂದು ರೀತಿಯಲ್ಲಿ ತುಟಿಯನ್ನು ಬಿಚ್ಚಿದ್ರು. ಆಗಿನಿಂದ ಸಿದ್ದರಾಮಯ್ಯ ಬಣದಲ್ಲೂ ಕೂಡ ಒಂದು ರೀತಿಯಲ್ಲಿ ಅಲರ್ಟ್ ಶುರುವಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಪವರ್ ಶೇರ್ ವಿಚಾರವಾಗಿ ಏನೇ ನಡೆದರೂ ಕೂಡ ಇನ್ನೂ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತನಕ ಇನ್ನೂ 1 ವರ್ಷ ಕಾಯಲೇಬೇಕಾಗತ್ತೆ. ಅಲ್ಲಿ ತನಕವೂ ಕೂಡ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಿದ್ರೆ ಈ ಪವರ್ ಶೇರ್ ದಿಕ್ಕನ್ನು ಬದಲಾಯಿಸ್ಬೋದು ಅನ್ನೋದು ಸಿದ್ದರಾಮಯ್ಯ ಬಣದ ಆಪ್ತ ಸಚಿವರು ಮತ್ತು ಅವರ ಬಣದ ನಾಯಕರುಗಳ ವಾದ. ಆ ಕಾರಣಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇರ್ತಕ್ಕಂಥದ್ದು ಪ್ರಬಲವಾಗಿರ್ತಕ್ಕಂಥದ್ದು ಈಗ KPCC ಅಧ್ಯಕ್ಷ ಪಟ್ಟ. ಹಾಗಾಗಿ ಆ ಅಧ್ಯಕ್ಷ ಪಟ್ಟವನ್ನೇ ಅವರಿಂದ ಕಸಿದಂಥ ಸಂದರ್ಭದಲ್ಲಿ ಅದು ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬೋದು ಅನ್ನೋ ಲೆಕ್ಕಾಚಾರ ಇರ್ಬೋದು. ಆ ಕಾರಣಕ್ಕೋಸ್ಕರವಾಗಿ 1 ಪರ್ಸನ್ 1 ಪೋಸ್ಟ್ ಅನ್ನೋ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕೆಂದರೆ KC ವೇಣುಗೋಪಾಲ್ ಅವರು ಒಂದು ಮಾತನ್ನು CM ಆಯ್ಕೆಯ ಸಂದರ್ಭದಲ್ಲಿ ಹೇಳ್ತಾರೆ. ಅಂದರೆ ಸೂತ್ರವನ್ನು ಮುಂದಿಟ್ಟಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈಗ CM ಮತ್ತು ಡಿ ಕೆ ಶಿವಕುಮಾರ್ ಅವರು DCM. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಲೋಕಸಭಾ ಚುನಾವಣೆ ತನಕವೂ ಕೂಡ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. ಹಾಗಾಗಿ ಅವರ ಹೇಳಿಕೆಯನ್ನೇ ಮುಂದಿಟ್ಕೊಂಡು ಈಗ ಸಿದ್ದರಾಮಯ್ಯ ಬಣದ ಸಚಿವರೇನಿದ್ದಾರೆ ಅವರು ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರವನ್ನು ಹೂಡ್ತಾ ಇದ್ದಾರೆ. ಅಂದರೆ ಲೋಕಸಭಾ ಚುನಾವಣೆ ಮುಗಿದು 6 ತಿಂಗಳಾಯಿತು. ಹಾಗಾಗಿ 1 ಪೋಸ್ಟ್ 1 ಪರ್ಸನ್ ಅಂತ ಏನಿದೆ ಅದನ್ನು ಜಾರಿಗೆ ತರ್ತಿರೋ ಇಲ್ವೋ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಕೇಳೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬೆಳಗಾವಿ ಅಧಿವೇಶನ ಒಂದು ಸಮಾವೇಶ ಇದೆ. ಆ ಬೆಳಗಾವಿ ಸಮಾವೇಶದ ಬಳಿಕ ಎಲ್ಲೋ ಒಂದು ಕಡೆ ಜನವರಿ 25ರ 26ರ ನಂತರ ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುವಂಥ ಪಾಲಿಟಿಕ್ಸ್ ನಡೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸದ್ಯಕ್ಕಂತೂ ಸಿದ್ದರಾಮಯ್ಯನವರು ಯಾವುದಕ್ಕೂ ಕೂಡ ಒಪ್ಪಿಗೆಯನ್ನು ಕೂಡ ಕೊಟ್ಟಿಲ್ಲ. ಅವರ ಆಪ್ತ ಸಚಿವರು ಕೂಡ ಸಮಾಧಾನದಿಂದಲೇ ಇರಿ ಅಂತಲೂ ಕೂಡ ಒಂದು ರೀತಿಯಲ್ಲಿ ಸಂದೇಶವನ್ನು ರವಾನೆ ಮಾಡಿದರೆ ಜನವರಿ 26ರ ಬಳಿಕ
ಸಿದ್ದರಾಮಯ್ಯನವರ ಸಂದೇಶ ಅದೇ ರೀತಿ ಇರುತ್ತೋ ಅಥವಾ ಅವರೂ ಕೂಡ ಬದಲಾಗ್ತಾರೋ ಅನ್ನೋ ಆಧಾರದ ಮೇಲೆ ಡಿ ಕೆ ಶಿವಕುಮಾರ್ ಅವರ KPCC ಪೋಸ್ಟ್ ಜೊತೆಗೆ ಹೈಕಮಾಂಡ್ ಹೇಗೆ ನಡೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಿಂತಿದೆ ಅಂತಲೇ ಹೇಳ್ಬೋದು ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ, AICC ಅಧ್ಯಕ್ಷರ ಬಳಿಯೇ ಎರಡೆರಡು ಹುದ್ದೆ ಇದೆ. ರಾಜ್ಯಸಭೆಯ ವಿಪಕ್ಷ ನಾಯಕ ಸ್ಥಾನ, AICC ಅಧ್ಯಕ್ಷ ಸ್ಥಾನ. ಸೊ ರಾಜ್ಯ ನಾಯಕರ ಈ ಮನವಿಯನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ವರಿಷ್ಠರು ಅನ್ನೋದು ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ.